ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೆಕೆಂಡ್ PUC ಇಂಗ್ಲಿಷ್ ಎಕ್ಸಾಮ್ಗೆ ಇನ್ನು ಕೆಲವೇ ದಿನಗಳು ಉಳಿದಿದೆ. ಸೊ ಸ್ಟೂಡೆಂಟ್ಸ್ ಈಗಾಗಲೇ ಸಾಕಷ್ಟು ಪ್ರಿಪರೇಷನ್ಸ್ ಅನ್ನ ನಡೆಸಿದ್ದಾರೆ. ಆದ್ರೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ಗ್ರಾಮರ್ ಅಂತ ಬಂದಾಗ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಇನ್ನೂ ಕೂಡ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಮಿಸ್ಟೇಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ಅದು ಎಸ್ಪೆಷಲಿ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಎಲ್ಲಿ ತುಂಬಾ ಮಿಸ್ಟೇಕ್ಸ್ ಆಗ್ತಾ ಇದೆ ಅಂದ್ರೆ ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡುವಾಗ ಜನರಲ್ ಸ್ಟೇಟ್ಮೆಂಟ್ಸ್ ಕೊಟ್ಟಾಗ ಎಲ್ಲರೂ ಕೂಡ ಈಸಿಯಾಗಿ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ, ಯಾಕಂದ್ರೆ ರಿಪೋರ್ಟೆಡ್ ಸ್ಪೀಚ್ ರೂಲ್ಸ್ ಈಗಾಗಲೇ ಗೊತ್ತಿರೋದ್ರಿಂದ. ಬಟ್ ಕ್ವಶನ್ಸ್ ಬಂದಾಗ ಅದನ್ನ ರಿಪೋರ್ಟ್ ಮಾಡೋ ಮೆಥಡ್ ಅಲ್ಲಿ ಅವರು ಸ್ವಲ್ಪ ಎಡುತ್ತಾ ಇದ್ದಾರೆ. ಸೊ ಟುಡೇ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಹೌ ಟು ರಿಪೋರ್ಟ್ ಅ ಕ್ವಶನ್. ಒಂದು ಕ್ವಶನ್ ಅನ್ನ ರಿಪೋರ್ಟ್ ಮಾಡೋದು ಹೇಗೆ, ಅಂಡ್ ವಾಟ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ವಿ ನೀಡ್ ಟು ರಿಮೆಂಬರ್ ವೈಲ್ ರಿಪೋರ್ಟಿಂಗ್ ಅ ಕ್ವಶನ್. ಅದ್ರ ಜೊತೆಗೆ ನಾವು ಒಂದು ಕ್ವಶನ್ ಅನ್ನ ರಿಪೋರ್ಟ್ ಮಾಡುವಾಗ ಯಾವೆಲ್ಲ ವಿಷಯಗಳ ಕಡೆ ಫೋಕಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ರಿಪೋರ್ಟ್ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಳ್ಳೋಣ. ಫಸ್ಟ್ ಎಕ್ಸಾಂಪಲ್, ಆಲಿಫಾನೋ, ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು? ಬೋರ್ಹಸ್, ಇಟ್ಸ್ ಅ ವೇ ಆಫ್ ಲೈಫ್. ಸೊ ಇದು ಬೋರ್ಹಸ್, ಪ್ರಾಪರ್ ಪ್ರೊನೌನ್ಸಿಯೇಷನ್ ಬೋರ್ಹಸ್, ಸ್ಪ್ಯಾನಿಷ್ ವರ್ಡ್, ಬಟ್ ಇದನ್ನ ಬೋರ್ಗಸ್ ಅಂತ ಕೂಡ ಪ್ರೊನೌನ್ಸಿಯೇಷನ್ ಮಾಡಬಹುದು. ಸೊ ದಿಸ್ ಇಸ್ ದ ಕಾನ್ವರ್ಸೇಷನ್ ಬಿಟ್ವೀನ್ ಆಲಿಫಾನೋ ಅಂಡ್ ಬೋರ್ಹಸ್. ಸೊ ಜನರಲ್ ಸ್ಟೇಟ್ಮೆಂಟ್ ಆದಾಗ ನಾವು ಈಸಿಯಾಗಿ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ರಿಪೋರ್ಟ್ ಮಾಡ್ತೀವಿ. ಬಟ್ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ಕ್ವಶನ್ಸ್ ಬಂದಾಗ ಯಾವ ರೀತಿ ರಿಪೋರ್ಟ್ ಮಾಡಬೇಕು ಅಂತ. ಸೊ ಈಗ ಅದ್ರ ಕಡೆ ಗಮನ ಕೊಡೋಣ. ಸೊ ನೀವು ಒಂದು ಕ್ವಶನ್ ಅನ್ನ ರಿಪೋರ್ಟ್ ಮಾಡಬೇಕಾದಾಗ ಕೆಲವೊಂದು ವಿಷಯಗಳ ಕಡೆ ಗಮನವನ್ನ ಕೊಡಬೇಕು. ಯು ನೀಡ್ ಟು ಫೋಕಸ್ ಆನ್ ಸಮ್ ಸರ್ಟೈನ್ ಥಿಂಗ್ಸ್ ವೈಲ್ ರಿಪೋರ್ಟಿಂಗ್ ಅ ಕ್ವಶನ್. ಸೊ ವಾಟ್ ಆರ್ ದೋಸ್ ಸರ್ಟೈನ್ ಥಿಂಗ್ಸ್? ಏನದು ನಿರ್ದಿಷ್ಟವಾದ ವಿಷಯಗಳು? So first you need to identify whether it's a WH question or it's a yes or no answer expecting question. ಕೊಟ್ಟಿರುವಂತಹ ಪ್ರಶ್ನೆ WH ಕ್ವಶನ್ ಆಗಿದೆಯೋ ಅಥವಾ ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್. ಸೊ ಇದು ಫಸ್ಟ್ ಥಿಂಗ್, ನೀವು ಇದನ್ನ ಗಮನಿಸಬೇಕು. ಯಾಕೆ ಇದನ್ನ ಗಮನಿಸಬೇಕು ಅಂದ್ರೆ WH ಕ್ವಶನ್ಸ್ ಮತ್ತೆ ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡುವಾಗ ಒಂದು ಸಣ್ಣ ಬದಲಾವಣೆಯನ್ನ ಮಾಡ್ಕೊಳ್ತೀವಿ. ಅದಕ್ಕೆ ನೀವು ಅದನ್ನ ಗಮನದಲ್ಲಿ ಇಟ್ಕೊಂಡಾಗ ಖಂಡಿತ ಮಿಸ್ಟೇಕ್ ಆಗೋದಿಲ್ಲ. ಸೊ ಕೊಟ್ಟಿರುವಂತದ್ದು ನಿಮಗೆ ಕಾನ್ವರ್ಸೇಷನ್ ಅನ್ನ ಕೊಟ್ಟಿರ್ತಾರೆ. ಆ ಕಾನ್ವರ್ಸೇಷನ್ ಅಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಲ್ಲಿ ಕ್ವಶನ್ ಇದ್ರೆ ಆ ಕ್ವಶನ್ WH ಕ್ವಶನ್ ಆಗಿದೆಯೋ, WH ವರ್ಡ್ ಕ್ವಶನ್ ಆಗಿದೆಯೋ, ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಆಗಿದೆಯೋ ಮೊದಲು ನೋಡ್ಕೊಳ್ಳಿ. ಸೊ ಇಲ್ಲಿ ಕೊಟ್ಟಿರೋದು WH ಕ್ವಶನ್, WH ವರ್ಡ್ ನಮಗೆ ಸ್ಟಾರ್ಟಿಂಗ್ ಅಲ್ಲೇ ಇದೆ. ಅಂಡ್ ನೆಕ್ಸ್ಟ್ ಟೆನ್ಸ್ ನ ಐಡೆಂಟಿಫೈ ಮಾಡ್ಕೊಳ್ಳೋದು ಎಲ್ಲರಿಗೂ ಗೊತ್ತಿದೆ. ಸೊ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಸೊ ಆಬ್ವಿಯಸ್ಲಿ ಇಟ್ ಚೇಂಜಸ್ ಟು ಪಾಸ್ಟ್ ಟೆನ್ಸ್. ಬಟ್ ಇನ್ನೊಂದು ವಿಷಯದ ಕಡೆ ಕೂಡ ನೀವು ಗಮನವನ್ನ ಕೊಡಬೇಕು. ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ನಿಮಗೆ 4 ರೀತಿಯ ಸೆಂಟೆನ್ಸ್ ಗಳಲ್ಲಿ ಯಾವುದೇ ಸೆಂಟೆನ್ಸ್ ಬಂದರೂ ಕೂಡ ಅದನ್ನ ರಿಪೋರ್ಟ್ ಮಾಡಿದಾಗ ಅದು ಜನರಲ್ ಸ್ಟೇಟ್ಮೆಂಟ್ ಗೆ ಚೇಂಜ್ ಆಗಬೇಕು. ಸೊ ಯಾವುದೇ ರೀತಿಯ ಸೆಂಟೆನ್ಸ್ ಆಗಿದ್ರು ಅದನ್ನ ರಿಪೋರ್ಟ್ ಮಾಡಿದಾಗ ಜನರಲ್ ಸ್ಟೇಟ್ಮೆಂಟೇ ಆಗಬೇಕು. ಇಟ್ಸ್ ಅ ರೂಲ್. ಅಸರ್ಟಿವ್ ಸೆಂಟೆನ್ಸ್ ಆಗಲಿ, ಇಂಟರಾಗೇಟಿವ್ ಆಗಲಿ, ಇಂಪೆರೇಟಿವ್ ಆಗಲಿ, ಎಕ್ಸ್ಕ್ಲಮೇಟರಿ ಆಗಲಿ, ಈ ರೀತಿಯ ಯಾವುದೇ ಸೆಂಟೆನ್ಸ್ಗಳಿದ್ರು ಕೂಡ ನೀವು ರಿಪೋರ್ಟ್ ಮಾಡಿದಾಗ ಅದು ಜನರಲ್ ಸ್ಟೇಟ್ಮೆಂಟ್ ಆಗಬೇಕು. ಜನರಲ್ ಸ್ಟೇಟ್ಮೆಂಟ್ ಯಾವ ರೀತಿ ಆಗುತ್ತೆ ಅಂದ್ರೆ ಅದರ ವರ್ಡ್ ಆರ್ಡರ್ ಜನರಲ್ ಸ್ಟೇಟ್ಮೆಂಟ್ ತರ ಇರಬೇಕು. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ಈ ಬೇಸಿಕ್ ವರ್ಡ್ ಆರ್ಡರ್ ಅನ್ನ ಫಾಲೋ ಮಾಡಿಕೊಂಡು ನಾವು ರಿಪೋರ್ಟ್ ಮಾಡಿದಾಗ ಅದು ಜನರಲ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ನಾವು ಕ್ವಶನ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ನಮಗೆ ವರ್ಬ್ ಫಸ್ಟ್ ಸಿಗುತ್ತೆ, ಅದಾದ್ಮೇಲೆ ಸಬ್ಜೆಕ್ಟ್ ಬರುತ್ತೆ. ಸೊ ಹಿಯರ್ ಈಸ್ ದ ವರ್ಬ್ ಅಂಡ್ ಆಫ್ಟರ್ ದ ವರ್ಬ್ ವಿ ಗೆಟ್ ಟು ಸಿ ದ ಸಬ್ಜೆಕ್ಟ್. ಸೊ ವರ್ಬ್ ಆದ್ಮೇಲೆ ಸಬ್ಜೆಕ್ಟ್ ಇದೆ. ನಾವು ರಿಪೋರ್ಟ್ ಮಾಡುವಾಗ ಏನ್ ಮಾಡಬೇಕು? ಸಬ್ಜೆಕ್ಟ್ ಫಸ್ಟ್ ಬರಬೇಕು, ವರ್ಬ್ ಅದರ ಪ್ಲೇಸ್ ಅನ್ನ ಚೇಂಜ್ ಮಾಡಿ ಸಬ್ಜೆಕ್ಟ್ ಆದ್ಮೇಲೆ ಯೂಸ್ ಆಗಬೇಕು. ದಟ್ ಮೀನ್ಸ್ ಹಿಯರ್ ವಿ ಆರ್ ಗೋಯಿಂಗ್ ಟು ಚೇಂಜ್ ದ ಪ್ಲೇಸಸ್ ಆಫ್ ವರ್ಬ್ ಅಂಡ್ ದ ಸಬ್ಜೆಕ್ಟ್. ವರ್ಬ್ ಮತ್ತೆ ಸಬ್ಜೆಕ್ಟ್ ಪ್ಲೇಸ್ ಅನ್ನ ಚೇಂಜ್ ಮಾಡ್ತೀವಿ. ರಿಪೋರ್ಟ್ ಮಾಡಿದಾಗ ಸಬ್ಜೆಕ್ಟ್ ಈ ಕಡೆ ಬರುತ್ತೆ, ವರ್ಬ್ ಆ ಕಡೆಗೆ ಶಿಫ್ಟ್ ಆಗುತ್ತೆ. ಸೊ ಇದನ್ನ ಕೂಡ ನೀವು ಗಮನದಲ್ಲಿ ಇಟ್ಕೊಂಡಾಗ ಕ್ವಶನ್ ಅನ್ನ ರಿಪೋರ್ಟ್ ಮಾಡಿದಾಗ ನಿಮ್ಮ ಆನ್ಸರ್ 100% ರಾಂಗ್ ಆಗೋದಿಲ್ಲ. ಸೊ ದಿಸ್ ಇಸ್ ದ ಸೆಕೆಂಡ್ ಥಿಂಗ್ ಯು ನೀಡ್ ಟು ರಿಮೆಂಬರ್. ಅಂಡ್ ದೆನ್ ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡುವಾಗ ನಾವು ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡೋದಿಲ್ಲ. ವಿ ಡು ನಾಟ್ ಯೂಸ್ ದ ಕಂಜಂಕ್ಷನ್ ದಟ್ ಬಿಫೋರ್ ರಿಪೋರ್ಟಿಂಗ್ ದ ಸ್ಟೇಟ್ಮೆಂಟ್. ಕೊಟ್ಟಿರೋ ಸ್ಟೇಟ್ಮೆಂಟ್ ಅನ್ನ ರಿಪೋರ್ಟ್ ಮಾಡೋದಕ್ಕಿಂತ ಮೊದಲು ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡೋದಿಲ್ಲ. ಯಾವಾಗ? ಒಂದು ಕ್ವಶನ್ ಅನ್ನ ರಿಪೋರ್ಟ್ ಮಾಡುವಾಗ. ಸೊ ಇದು ಕೂಡ ರೂಲ್ ಅಲ್ಲಿ ಒಂದು ರೂಲ್ ಆಗಿದೆ. ಅಂದ್ರೆ ಅಸರ್ಟಿವ್ ಸ್ಟೇಟ್ಮೆಂಟ್ ಅನ್ನ ರಿಪೋರ್ಟ್ ಮಾಡುವಾಗ ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡಿ ನಂತರ ರಿಪೋರ್ಟ್ ಮಾಡ್ತೀವಿ.
ಇಂಟರಾಗೇಟಿವ್ ಕ್ವಶನ್ಸ್ ಬಂದಾಗ ನಾವು ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡೋದಿಲ್ಲ. ಇಂಪೆರೇಟಿವ್ಸ್ ಮೀನ್ಸ್ ಆರ್ಡರ್ಸ್, ಕಮಾಂಡ್ಸ್, ರಿಕ್ವೆಸ್ಟ್ಸ್, ಅಡ್ವೈಸಸ್, ಸಜೆಷನ್ಸ್ ಇವುಗಳನ್ನ ರಿಪೋರ್ಟ್ ಮಾಡುವಾಗಲೂ ಕೂಡ ನಾವು ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡೋದಿಲ್ಲ. ಅಂಡ್ ಲಾಸ್ಟ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅನ್ನ ರಿಪೋರ್ಟ್ ಮಾಡುವಾಗ ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ಯಾವ ಎರಡು ಸಂದರ್ಭಗಳಲ್ಲಿ ನಾವು ದಟ್ ಅನ್ನ ಯೂಸ್ ಮಾಡೋದಿಲ್ಲ ಅಂದ್ರೆ ಕ್ವಶನ್ಸ್ ಅನ್ನ ಮತ್ತೆ ಇಂಪೆರೇಟಿವ್ ಸ್ಟೇಟ್ಮೆಂಟ್ ಗಳನ್ನ ರಿಪೋರ್ಟ್ ಮಾಡುವಾಗ ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡೋದಿಲ್ಲ. ಸೊ ಇವಿಷ್ಟನ್ನ ಕೂಡ ನೀವು ನೆನಪಲ್ಲಿ ಇಟ್ಕೊಂಡು ರಿಪೋರ್ಟ್ ಅನ್ನ ಮಾಡಬೇಕು. ಈಗ ಈ ಎಲ್ಲಾ ಪಾಯಿಂಟ್ಸ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಕೊಟ್ಟಿರೋ ಸೆಂಟೆನ್ಸ್ ಅನ್ನ ರಿಪೋರ್ಟ್ ಮಾಡೋಣ. ಇಟ್ಸ್ ಎ WH ಕ್ವಶನ್. ಸೊ WH ವರ್ಡ್ ಅದರ ಪ್ಲೇಸ್ ಅನ್ನ ಚೇಂಜ್ ಮಾಡೋದಿಲ್ಲ, ಅದು ಅಲ್ಲೇ ಇರುತ್ತೆ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಕ್ವಶನ್ಸ್ ಗಳನ್ನ ರಿಪೋರ್ಟ್ ಮಾಡುವಾಗ ನಾವು ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಏನಂದ್ರೆ ಪ್ರಶ್ನೆಗಳನ್ನ ನಾವು ಯಾವಾಗ್ಲೂ ಕೇಳ್ತೀವಿ, ಉತ್ತರಗಳನ್ನ ಹೇಳ್ತೀವಿ ಅಥವಾ ಉತ್ತರವನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಮ್ಮನ್ನ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ನಾವು ಉತ್ತರವನ್ನ ಹೇಳ್ತೀವಿ. ನಾವು ಬೇರೆಯವ್ರನ್ನ ಪ್ರಶ್ನೆಯನ್ನ ಕೇಳಿದಾಗ ಅವರು ಉತ್ತರವನ್ನ ಹೇಳ್ತಾರೆ. ಸೊ ಪ್ರಶ್ನೆ ಅನ್ನೋದು ಯಾವಾಗ್ಲೂ ಕೂಡ ಕೇಳೋದಾಗಿರುತ್ತೆ. ಅದಕ್ಕೆ ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡುವಾಗ ನಾವು ಯೂಸ್ ಮಾಡುವಂತಹ ರಿಪೋರ್ಟಿಂಗ್ ವರ್ಬ್ ಏನಾಗಿರ್ಬೇಕು? ಜನರಲ್ ಸ್ಟೇಟ್ಮೆಂಟ್ಸ್ ಅಲ್ಲಾದ್ರೆ ಸೆಡ್ ದಟ್, ಟೋಲ್ಡ್ ದಟ್ ಈ ತರ ಯೂಸ್ ಮಾಡ್ತೀವಿ. ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡುವಾಗ ಎರಡು ರಿಪೋರ್ಟಿಂಗ್ ವರ್ಬ್ಸ್ ಇದೆ, ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಯೂಸ್ ಮಾಡ್ಕೊಳ್ಬಹುದು. ಅಂಡ್ ದೋಸ್ ರಿಪೋರ್ಟಿಂಗ್ ವರ್ಬ್ಸ್ ಆರ್ ಆಸ್ಕ್ಡ್ ಆರ್ ಕ್ವಶನ್ಡ್. ಆಸ್ಕ್ಡ್ ಆರ್ ಕ್ವಶನ್ಡ್ ಸ್ಟೇಟ್ಮೆಂಟ್ ಅನ್ನ ರಿಪೋರ್ಟ್ ಮಾಡೋದಕ್ಕಿಂತ ಮೊದಲು ಆಸ್ಕ್ಡ್ ಆರ್ ಕ್ವಶನ್ಡ್ ಈ ಎರಡು ರಿಪೋರ್ಟಿಂಗ್ ವರ್ಬ್ಸ್ ಅಲ್ಲಿ ಯಾವ್ದಾದ್ರು ಒಂದನ್ನ ಯೂಸ್ ಮಾಡ್ಕೊಂಡು ರಿಪೋರ್ಟ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಈಗ ಈ ಎಲ್ಲಾ ಪಾಯಿಂಟ್ಸ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಸ್ಟೇಟ್ಮೆಂಟ್ ಅನ್ನ ರಿಪೋರ್ಟ್ ಮಾಡೋಣ. ಆಲಿಫ್ಯಾನೋ ಕ್ವಶನ್ ಆಗಿರೋದ್ರಿಂದ ವಿ ಯೂಸ್ ದ ರಿಪೋರ್ಟಿಂಗ್ ವರ್ಬ್ ಆಸ್ಕ್ಡ್. ನೀವು ಬೇಕಾದ್ರೆ ಕ್ವಶನ್ಡ್ ಅಂತ ಕೂಡ ಯೂಸ್ ಮಾಡಬಹುದು. ಆಲಿಫ್ಯಾನೋ ಆಸ್ಕ್ಡ್ whom did he ask? ಯಾರನ್ನ ಕೇಳ್ದ? Borges. Alifano asked Borges. So it's a question. So here we do not use the conjunction that. Question ಅನ್ನ ರಿಪೋರ್ಟ್ ಮಾಡ್ತಾ ಇರೋದ್ರಿಂದ conjunction that ಅನ್ನ ಯೂಸ್ ಮಾಡೋದಿಲ್ಲ. Alifano asked Borges what. ಸೊ ಈಗ ಈ ಕ್ವಶನ್ ಜನರಲ್ ಸ್ಟೇಟ್ಮೆಂಟ್ ಆಗಿ ಚೇಂಜ್ ಆಗ್ಬೇಕು ಅಂದ್ರೆ ವರ್ಡ್ ಆರ್ಡರ್ ಜನರಲ್ ಸ್ಟೇಟ್ಮೆಂಟ್ ಅಲ್ಲಿ ಯಾವ ತರ ಇರುತ್ತೋ ಆ ತರ ಆಗ್ಬೇಕು. ಸೊ ವಾಟ್ ಬ್ಲೈಂಡ್ನೆಸ್ ಇದನ್ನ ಫಸ್ಟ್ ತಗೊಳ್ತೀವಿ. ವಾಟ್ ಬ್ಲೈಂಡ್ನೆಸ್ ಈಸ್ ಚೇಂಜಸ್ ಟು ವಾಸ್. ಬ್ಲೈಂಡ್ನೆಸ್ ವಾಸ್ ಟು ಅಂಡ್ ಹಿಯರ್ ಯು ರೆಫರ್ಸ್ ಟು Borges, so it changes to him. And at last put a full stop. Alifano asked Borges what blindness was to him. ಸೊ ಆ ಥರದಲ್ಲಿ ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ವಾಟ್ ವಾಸ್ ಬ್ಲೈಂಡ್ನೆಸ್ ಟು ಹಿಮ್ ಅಂತ ಚೇಂಜ್ ಮಾಡ್ತಾರೆ. ವಾಟ್ ವಾಸ್ ಬ್ಲೈಂಡ್ನೆಸ್ ಟು ಹಿಮ್. ಸೊ ರೂಲ್ಸ್ ಪ್ರಕಾರ ಅಂದ್ರೆ ಟೆನ್ಸ್ ಅನ್ನ ಕರೆಕ್ಟ್ ಆಗಿ ಚೇಂಜ್ ಮಾಡಿದ್ದಾರೆ, ಆದ್ರೆ ಅಲ್ಲಿ ಆಗಿದ್ ಮಿಸ್ಟೇಕ್ ಏನಂದ್ರೆ ವರ್ಡ್ ಆರ್ಡರ್ ಚೇಂಜ್ ಆಗ್ಲಿಲ್ಲ. ಸೊ ವರ್ಡ್ ಆರ್ಡರ್ ಚೇಂಜ್ ಆಗ್ಲಿಲ್ಲ ಅಂದ್ರೆ ಅಗೇನ್ ನೀವ್ ಏನ್ ಮಾಡಿದೀರಾ, ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಕೂಡ ಇಂಟರಾಗೇಟಿವ್ ಸ್ಟೇಟ್ಮೆಂಟ್ ಅನ್ನೇ ಬರ್ದಿರ್ತೀರಾ. ಅದು ರೂಲ್ ಪ್ರಕಾರ ರಾಂಗ್ ಆಗುತ್ತೆ. ಯಾಕೆಂದ್ರೆ ರೂಲ್ ಪ್ರಕಾರ ಎಲ್ಲಾ ಸೆಂಟೆನ್ಸ್ಗಳು ಕೂಡ ಜನರಲ್ ಸ್ಟೇಟ್ಮೆಂಟ್ಸ್ ಆಗಿ ಚೇಂಜ್ ಆಗೋದ್ರಿಂದ ವರ್ಡ್ ಆರ್ಡರ್ ಕೂಡ ಅದೇ ಪ್ರಕಾರ ಇರಬೇಕು. ಸೊ ಆಲಿಫ್ಯಾನೋ ಆಸ್ಕ್ಡ್ Borges ವಾಟ್ ವಾಸ್ ಬ್ಲೈಂಡ್ನೆಸ್ ಟು ಹಿಮ್ ಅಂತ ಹೇಳಿದ್ರೆ ರಾಂಗ್ ಆಗುತ್ತೆ. ಆಲಿಫ್ಯಾನೋ ಆಸ್ಕ್ಡ್ Borges ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್ ಅಂತ ಬರೆದಾಗ ಕರೆಕ್ಟ್ ಆಗಿ ನೀವು ರಿಪೋರ್ಟ್ ಅನ್ನ ಮಾಡಿರ್ತೀರಾ. ಸೊ ಈ ಎಲ್ಲಾ ಪಾಯಿಂಟ್ಸ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡಿದಾಗ ನಿಮ್ಮ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಯಾವುದೇ ಮಿಸ್ಟೇಕ್ಸ್ ಖಂಡಿತ ಆಗೋದಿಲ್ಲ. ಸೆಕೆಂಡ್ ಎಕ್ಸಾಂಪಲ್, ಡೋನಾ ಲಾರಾ, ಆರ್ ಯು ಕಮಿಂಗ್ ಟುಮಾರೋ? ಡಾನ್ ಗಾನ್ಝಾಲೋ, ಮೋಸ್ಟ್ ಸರ್ಟನ್ಲಿ. ಸೊ ಅಗೇನ್ ಹಿಯರ್ ಇಟ್ಸ್ ಎ ಕ್ವಶನ್. ಇದು ಕೂಡ ಕ್ವಶನ್ ಆಗಿದೆ, ಬಟ್ ವಾಟ್ ಕೈಂಡ್ ಆಫ್ ಕ್ವಶನ್ ಈಸ್ ಇಟ್? ಮೀನ್ಸ್ ಇಟ್ಸ್ ಅ ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್. ಫಸ್ಟ್ ನಾವು ರಿಪೋರ್ಟ್ ಮಾಡಿದಂತಹ ಎಕ್ಸಾಂಪಲ್ ಅಲ್ಲಿ ಇದ್ದಿದ್ದು WH ಕ್ವಶನ್. ಇಲ್ಲಿ ನಮಗೆ ಕೊಟ್ಟಿರೋದು ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್. ಸೊ ನಾವು ಏನಂತ ಹೇಳ್ತೀವಿ ಅಂದ್ರೆ ಎಸ್ ಆರ್ ನೋ ಕ್ವಶನ್ ಅಂತ ಹೇಳ್ತೀವಿ, ಬಟ್ ದೇ ಆರ್ ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ಸ್. ಸೊ ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಆಗಿದೆ. ಆರ್ ಯು ಕಮಿಂಗ್ ಟುಮಾರೋ? ನಾಳೆ ನೀನು ಬರ್ತೀಯಾ? ಜನರಲ್ ಆಗಿ ನಮ್ಮನ್ನ ಯಾರಾದ್ರೂ ನಾಳೆ ನೀನು ಬರ್ತೀಯಾ ಅಂತ ಕೇಳಿದ್ರೆ ವಿ ಯೂಸ್ ಟು ಆನ್ಸರ್ ಎಸ್ ಆರ್ ನೋ.
ಎಸ್ ಅಂತ ಹೇಳ್ತೀವಿ ಅಥವಾ ನೋ ಅಂತ ಹೇಳ್ತೀವಿ. ಇಲ್ಲಿ ಕೂಡ ಅದೇ ತರ ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಆಗಿದೆ. ಗಾನ್ಸೆಲೋ ಅದಕ್ಕೆ ರಿಪ್ಲೈ ಮಾಡ್ತಾನೆ ಮೋಸ್ಟ್ ಸರ್ಟನ್ಲಿ, ದಟ್ ಮೀನ್ಸ್ ಎಸ್ ಅಂತ ಹೇಳ್ತಾ ಇದ್ದಾನೆ. ಸೊ ಆಗ್ಲೇ ನಾನು ಹೇಳಿದೆ ಇಂಟರಾಗೇಟಿವ್ಸ್ ಅನ್ನ ರಿಪೋರ್ಟ್ ಮಾಡುವಾಗ ವಿ ಡೋಂಟ್ ಯೂಸ್ ದ ಕಂಜಂಕ್ಷನ್ ದಟ್. ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡುವಾಗ ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡೋದಿಲ್ಲ ಅಂತ ಹೇಳಿದೆ. ಸೊ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡುವಾಗ ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡೋದಿಲ್ಲ. ಬಟ್ ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡುವಾಗ, ಸೊ ಬಿ ಕೇರ್ಫುಲ್, ಇದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡುವಾಗ ವಿ ಯೂಸ್ ಐದರ್, ಇಫ್ ಆರ್ ವೆದರ್. ಸೊ ನಾವು ಇಫ್ ಅಥವಾ ವೆದರ್ ಈ ಎರಡು ಕಂಜಂಕ್ಷನ್ಸ್ ಅಲ್ಲಿ ಒಂದನ್ನ ಯೂಸ್ ಮಾಡ್ಕೊಳ್ತೀವಿ, ಅದಾದ್ಮೇಲೆ ಸ್ಟೇಟ್ಮೆಂಟ್ ಅನ್ನ ರಿಪೋರ್ಟ್ ಮಾಡ್ತೀವಿ. ಸೊ ಯೂಸ್ ಐದರ್ ಇಫ್ ಆರ್ ವೆದರ್ ಬಿಫೋರ್ ರಿಪೋರ್ಟಿಂಗ್ ದ ಸ್ಟೇಟ್ಮೆಂಟ್. ಜನರಲ್ ಆಗಿ ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡೋದಿಲ್ಲ ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡುವಾಗ. ಬಟ್ ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡುವಾಗ ಕಂಜಂಕ್ಷನ್ಸ್ ಇಫ್ ಆರ್ ವೆದರ್ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ಯೂಸ್ ಮಾಡ್ಕೊಂಡು ರಿಪೋರ್ಟ್ ಅನ್ನ ಮಾಡ್ತೀವಿ. ಇನ್ನು ಟೆನ್ಸ್ ರೂಲ್ ಸೇಮ್ ಇರುತ್ತೆ. ಸೊ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋದು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಗುತ್ತೆ. ಮಾಡಲ್ ವರ್ಬ್ಸ್ ಕೂಡ ಅದರ ಫಾರ್ಮ್ಸ್ ಅನ್ನ ಚೇಂಜ್ ಮಾಡುತ್ತೆ. ಪ್ರೊನೌನ್ಸ್ ಕೂಡ ಅದರ ಫಾರ್ಮ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ಸೊ ಈಗ ಈ ಕೊಟ್ಟಿರುವಂತಹ ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಅನ್ನ ರಿಪೋರ್ಟ್ ಮಾಡೋಣ. ಸೊ ಆಗ್ಲೇ ಹೇಳಿದೆ ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡುವಾಗ ನಾವು ಯೂಸ್ ಮಾಡುವಂತಹ ರಿಪೋರ್ಟಿಂಗ್ ವರ್ಬ್ಸ್ ಐದರ್ ಆಸ್ಕ್ಡ್ ಆರ್ ಕ್ವಶನ್ಡ್. ಆಸ್ಕ್ಡ್ ಅಥವಾ ಕ್ವಶನ್ಡ್ ಈ ಎರಡರಲ್ಲಿ ಯಾವ್ದಾದ್ರು ಒಂದು ರಿಪೋರ್ಟಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಸ್ಟೇಟ್ಮೆಂಟ್ ಅನ್ನ ರಿಪೋರ್ಟ್ ಮಾಡ್ಬೇಕಾಗುತ್ತೆ. ಈಗ ಇದನ್ನ ರಿಪೋರ್ಟ್ ಮಾಡೋಣ. Donna Lara asked. So whom did she ask means she asked Don Gonzalo. Asked Don Gonzalo. ಸೊ ಡಾನ್ ಗಾನ್ಸೆಲೋನ ಕೇಳಿದ್ಲು. ಬಟ್ ರಿಪೋರ್ಟ್ ಮಾಡೋದಕ್ಕಿಂತ ಮೊದಲು ಇದು ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಆಗಿರೋದ್ರಿಂದ ವಿ ನೀಡ್ ಟು ಯೂಸ್ ಐದರ್ ಇಫ್ ಆರ್ ವೆದರ್ ಬಿಫೋರ್ ರಿಪೋರ್ಟಿಂಗ್ ದ ಸ್ಟೇಟ್ಮೆಂಟ್. ಸೊ ಸ್ಟೇಟ್ಮೆಂಟ್ ಅನ್ನ ರಿಪೋರ್ಟ್ ಮಾಡೋದಕ್ಕಿಂತ ಮೊದಲು ಈ ಎರಡರಲ್ಲಿ ಒಂದು ಕಂಜಂಕ್ಷನ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಐ ಯೂಸ್ ವೆದರ್. ವೆದರ್ ಆರ್ ಯು. ಈಗ ಇಲ್ಲೇನ್ ಮಾಡಬೇಕು, ವರ್ಡ್ ಆರ್ಡರ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕು. ಸೊ ಜನರಲ್ ಸ್ಟೇಟ್ಮೆಂಟ್ಗೆ ವರ್ಡ್ ಆರ್ಡರ್ ಬರಬೇಕು ಅಂದ್ರೆ ಸಬ್ಜೆಕ್ಟ್ ಅಂಡ್ ವರ್ಬ್ ನ ಪ್ಲೇಸಸ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಪ್ರೆಸೆಂಟ್ ಕಂಟಿನ್ಯೂಯಸ್, ಇಟ್ ಚೇಂಜಸ್ ಟು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ಡೋನಾ ಲಾರಾ ಆಸ್ಕ್ಡ್ ಡಾನ್ ಗಾನ್ಸೆಲೋ ವೆದರ್ ಯು. ಯು ರೆಫರ್ಸ್ ಟು ಗಾನ್ಸೆಲೋ, ಸೊ ಇಟ್ ಚೇಂಜಸ್ ಟು ವೆದರ್ he, and are changes to was, not were. ಸೊ ಆರ್ ಅನ್ನೋದು ವರ್ ಆಗೋದಿಲ್ಲ, ಯಾಕಂದ್ರೆ ಇಲ್ಲಿ ಸಬ್ಜೆಕ್ಟ್ ಏನಾಗಿದೆ, ಸಿಂಗ್ಯುಲರ್ ಆಗಿದೆ. ವೆದರ್ ಹಿ ವಾಸ್ ಕಮಿಂಗ್, ವೆದರ್ ಹಿ ವಾಸ್ ಕಮಿಂಗ್ ಟುಮಾರೋ ಚೇಂಜಸ್ ಟು ದ ನೆಕ್ಸ್ಟ್ ಡೇ. ವೆದರ್ ಹಿ ವಾಸ್ ಕಮಿಂಗ್ ದ ನೆಕ್ಸ್ಟ್ ಡೇ. ಈ ರೀತಿ ನಾವು ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ಸ್ ಅನ್ನ ಇಲ್ಲಿ ಹೇಳಿರುವಂತಹ ಪಾಯಿಂಟ್ಸ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ರಿಪೋರ್ಟ್ ಮಾಡಿದಾಗ ಅಲ್ಲಿ ಯಾವುದೇ ಮಿಸ್ಟೇಕ್ಸ್ ಖಂಡಿತ ಆಗೋದಿಲ್ಲ. ಡೋನಾ ಲಾರಾ ಆಸ್ಕ್ಡ್ ಡಾನ್ ಗಾನ್ಸೆಲೋ ವೆದರ್ ಹಿ ವಾಸ್ ಕಮಿಂಗ್ ದ ನೆಕ್ಸ್ಟ್ ಡೇ. ನೆಕ್ಸ್ಟ್ ಎಕ್ಸಾಂಪಲ್, Alifano. What is your first literary reading? Borges, it's Grimm's Fairy Tale. So again, it's the conversation between Alifano and Borges. And here, the first statement is an interrogative statement. That means question. So question ಬಂದಾಗ first ನಾವು ನೋಡ್ಬೇಕಾಗಿರೋದೇನು, whether it's a WH question or yes or no answer expecting question. So what ಅಂತ ಇದೆ, so it's a WH question. So WH question ಅನ್ನ ರಿಪೋರ್ಟ್ ಮಾಡಬೇಕು. ಸೊ ರಿಪೋರ್ಟ್ ಮಾಡ್ಬೇಕಾದ್ರೆ ಈ ಎಲ್ಲ ವಿಷಯಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿರಿ. ಸೊ ಪ್ರತಿ ಸಲ ನೀವು ರಿಪೋರ್ಟ್ ಮಾಡುವಾಗ ಇದನ್ನ ಒಂದ್ಸಲ ರಿವೈಸ್ ಮಾಡ್ಕೊಳ್ತಾ ಇದ್ರೆ ಖಂಡಿತ ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಮಿಸ್ಟೇಕ್ಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಈಗ ಈ ಸ್ಟೇಟ್ಮೆಂಟ್ ಅನ್ನ ರಿಪೋರ್ಟ್ ಮಾಡೋಣ. Alifano asked. We are using the reporting verb asked because it's a question.
ಇದೊಂದು ಪ್ರಶ್ನೆಯಾಗಿದೆ. ಇನ್ಸ್ಟೆಡ್ ಆಫ್ ಆಸ್ಕ್ಡ್ ವಿ ಕ್ಯಾನ್ ಆಲ್ಸೋ ಯೂಸ್ ದ ರಿಪೋರ್ಟಿಂಗ್ ವರ್ಬ್ ಕ್ವಶನ್ಡ್. ಆಸ್ಕ್ಡ್ ಬದಲಾಗಿ ನೀವು ಕ್ವಶನ್ಡ್ ಈ ರಿಪೋರ್ಟಿಂಗ್ ವರ್ಬ್ ಅನ್ನ ಬೇಕಾದ್ರೂ ಯೂಸ್ ಮಾಡಬಹುದು. ಆಲಿಫ್ಯಾನೋ ಕ್ವಶನ್ಡ್ ಹೂಮ್ ಡಿಡ್ ಶಿ ಕ್ವಶನ್, ಯಾರನ್ನ ಪ್ರಶ್ನೆ ಕೇಳ್ದ? ಬಾರ್ಹಸ್. ಆಲಿಫ್ಯಾನೋ ಆಸ್ಕ್ಡ್ ಬಾರ್ಹಸ್. ಇದು ಕ್ವಶನ್ ಆಗಿರೋದ್ರಿಂದ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್ ದ ಕಂಜಂಕ್ಷನ್ ದಟ್ ಹಿಯರ್. ಸೊ ಕ್ವಶನ್ ಆಗಿರೋದ್ರಿಂದ ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡೋದಿಲ್ಲ. ಆಲಿಫ್ಯಾನೋ ಆಸ್ಕ್ಡ್ ಬಾರ್ಹಸ್ ವಾಟ್. The WH word remains at the same place. What? And now we are going to make changes in the word order. Word order ಅಲ್ಲಿ changes ಅನ್ನ ಮಾಡೋಣ. Your refers to here, that is Borges. So your changes to his. Alifano asked Borges what his first literary reading and is changes to was. Alifano asked Borges what his first literary reading was. So this question changed into a general statement. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ರಿಪೋರ್ಟ್ ಮಾಡಿದಾಗ ಜನರಲ್ ಸ್ಟೇಟ್ಮೆಂಟ್ ಆಗಿ ಚೇಂಜ್ ಆಯಿತು. ಸೊ ಇಲ್ಲಿ ಯಾವುದೇ ಮಿಸ್ಟೇಕ್ ಆಗಿಲ್ಲ. ಸೊ ನಿಧಾನವಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ, ಆಗ ನಿಮ್ಗೆ ರಿಪೋರ್ಟ್ ಮಾಡೋದು ಕಷ್ಟ ಅಂತ ಖಂಡಿತ ಅನ್ಸೋದಿಲ್ಲ. ಮೇನ್ ನೀವು ಈ ರೂಲ್ಸ್ ಅನ್ನು ನೋಡ್ಕೊಂಡ್ರೆ ಸಾಕು. ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡೋದಿಲ್ಲ. ಕೊಟ್ಟಿರೋ ಕ್ವಶನ್ WH ಆಗಿದೆಯೋ ಅಥವಾ SR ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಆಗಿದೆಯೋ ನೋಡ್ಕೊಳ್ಬೇಕು. ಅಂಡ್ ಒಂದು ಕ್ವಶನ್ ಜನರಲ್ ಸ್ಟೇಟ್ಮೆಂಟ್ ಆಗಿ ಚೇಂಜ್ ಆಗಬೇಕು ಅಂದ್ರೆ ವರ್ಡ್ ಆರ್ಡರ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕು. ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡಬಾರ್ದು. ಅಂಡ್ ಆಸ್ಕ್ಡ್ ಆರ್ ಕ್ವಶನ್ಡ್ ಈ ಎರಡು ರಿಪೋರ್ಟಿಂಗ್ ವರ್ಬ್ಸ್ ಅಲ್ಲಿ ಒಂದನ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಅನ್ನ ರಿಪೋರ್ಟ್ ಮಾಡಬೇಕು. ಡಾನ್ ಗೊಂಜಾಲೋ, ಕ್ಯಾನ್ ಯು ರೀಡ್ ವಿತೌಟ್ ಗ್ಲಾಸಸ್? Donna Lara, I can read. And here it's a question. What kind of question is it? Means it's a yes or no answer expecting question. ಇದು ಒಂದು ರೀತಿ ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಆಗಿದೆ. ಇಲ್ಲಿ ಡಾನಲಾರ ಎಸ್ ಅಥವಾ ನೋ ಅಂತ ಹೇಳೋದಿಲ್ಲ, ಐ ಕ್ಯಾನ್ ರೀಡ್ ಅಂತ ಹೇಳ್ತಾಳೆ. ಇಟ್ ಮೀನ್ಸ್ ಶಿ ಅಗ್ರೀಡ್, ಅವಳು ಒಪ್ಕೊಂಡ್ಲು. ಎಸ್ ಅಂತ ಹೇಳಿದ್ಲು ಅನ್ನೋ ಮೀನಿಂಗ್ ಅನ್ನೇ ಕೊಡುತ್ತೆ. ಸೊ ಈಗ ಇದನ್ನ ರಿಪೋರ್ಟ್ ಮಾಡೋಣ. ಆಗ್ಲೇ ಹೇಳಿದೆ ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡುವಾಗ ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡೋದಿಲ್ಲ ಅಂತ. ಬಟ್ ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ಸ್, ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡುವಾಗ ನಾವು ಇಫ್ ಆರ್ ವೆದರ್ ಈ ಎರಡರಲ್ಲಿ ಒಂದನ್ನ ಯೂಸ್ ಮಾಡಿಕೊಂಡು ರಿಪೋರ್ಟ್ ಅನ್ನ ಮಾಡಬೇಕು. ಸೊ ಉಳಿದಿದ್ದೆಲ್ಲ ರೂಲ್ಸ್ ಸೇಮ್ ಇರುತ್ತೆ. ವರ್ಡ್ ಆರ್ಡರ್ ಚೇಂಜ್ ಆಗುತ್ತೆ. ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡೋದಿಲ್ಲ. ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಆಗಿರೋದ್ರಿಂದ ಈ ಎರಡು ಕಂಜಂಕ್ಷನ್ಸ್ ಅಲ್ಲಿ ಯಾವ್ದಾದ್ರು ಒಂದನ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ಇದನ್ನ ರಿಪೋರ್ಟ್ ಮಾಡೋಣ. ಡಾನ್ ಗಾನ್ಜಾಲೋ ಆಸ್ಕ್ಡ್, ಯಾರನ್ನ ಕೇಳ್ದ? ಡೋನಾಲಾರ. ಸೊ ಈಗ ಸ್ಟೇಟ್ಮೆಂಟ್ ಅನ್ನ ರಿಪೋರ್ಟ್ ಮಾಡೋದಕ್ಕಿಂತ ಮೊದಲು ಇಫ್ ಆರ್ ವೆದರ್ ಈ ಎರಡರಲ್ಲಿ ಒಂದನ್ನ ಯೂಸ್ ಮಾಡ್ಕೊಳ್ಬೇಕು. ಇಫ್ ಆರ್ ವೆದರ್. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ಡಾನ್ ಗಾನ್ಜಾಲೋ ಆಸ್ಕ್ಡ್ ಡೋನಾಲಾರ ಇಫ್ ಆರ್ ವೆದರ್ ಕ್ಯಾನ್ ಯು ರೀಡ್. ಸೊ ವರ್ಡ್ ಆರ್ಡರ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕು. ಹಿಯರ್ ಯು ರೆಫರ್ಸ್ ಟು ಲಾರಾ. ಸೊ ವೆದರ್ ಶಿ means here it is Laura. Whether she can ಅನ್ನೋದು ಅದರ ಪ್ಲೇಸ್ ಅನ್ನ ಚೇಂಜ್ ಮಾಡ್ಕೊಳ್ಳುತ್ತೆ, ಅದರ ಫಾರ್ಮ್ ಕೂಡ ಚೇಂಜ್ ಆಗುತ್ತೆ. ಮಾಡಲ್ ವರ್ಬ್ can becomes could. Whether she could read without glasses. Don Gonzalo asked Donna Laura whether she could read without glasses. An interrogative statement changes into a general statement. Interrogative statement ಅಂದ್ರೆ ಕ್ವಶನ್ ಜನರಲ್ ಸ್ಟೇಟ್ಮೆಂಟ್ ಆಗಿ ಚೇಂಜ್ ಆಯಿತು. ಮತ್ತೆ ರಿಪೋರ್ಟೆಡ್ ಸ್ಪೀಚ್ ಸೆಂಟೆನ್ಸ್
ಪಕ್ಕ ಪರ್ಫೆಕ್ಟ್ ಆಗಿ ಇದೆ. ಸೊ ಈ ತರ ಬರೆದಾಗ ಮಿಸ್ಟೇಕ್ ಆಗೋದಿಲ್ಲ. ಸೊ ಈಗ ನಿಮಗೆ WH ಕ್ವಶನ್ ಬಂದಾಗ ಯಾವ ರೀತಿ ರಿಪೋರ್ಟ್ ಮಾಡಬೇಕು, SR ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಬಂದಾಗ ಯಾವ ರೀತಿ ರಿಪೋರ್ಟ್ ಮಾಡಬೇಕು ಅನ್ನೋದು ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇದ್ರ ಜೊತೆಗೆ ನೀವು ಇನ್ನೊಂದು ಪಾಯಿಂಟ್ ಅನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಡೂ ಮತ್ತೆ ಡಸ್ ಬಂದಾಗ SR ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಅಲ್ಲಿ ನಿಮಗೆ ಬಿಗಿನಿಂಗ್ ಅಲ್ಲಿ ಸೆಂಟೆನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಡೂ ಅಥವಾ ಡಸ್ ಬಂದಾಗ ಯಾವ ರೀತಿ ರಿಪೋರ್ಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ಯಾಕಂದ್ರೆ ಅಲ್ಲಿ ಇನ್ನೊಂದು ಸ್ವಲ್ಪ ಚೇಂಜ್ ಆಗುತ್ತೆ. ಅದನ್ನ ಕೂಡ ತಿಳ್ಕೊಂಡಾಗ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ನೀವು ಕ್ವಶನ್ಸ್ ಅನ್ನ ಈಸಿಯಾಗಿ ರಿಪೋರ್ಟ್ ಮಾಡಬಹುದು. ಡಾನ್ ಗಾನ್ಸಾಲೋ, ಡೂ ಯು ಮೈಂಡ್ ಮೈ ರೀಡಿಂಗ್ ಅಲೌಡ್? ಡೋನಾ ಲಾರಾ, ಯು ಕ್ಯಾನ್ ರೀಡ್ ಆಸ್ ಲೌಡ್ ಆಸ್ ಯು ಕ್ಯಾನ್. ಸೊ ನಾನಿಲ್ಲಿ ನಿಮಗೆ ಕೊಡ್ತಾ ಇರುವಂತಹ ಎಕ್ಸಾಂಪಲ್ಸ್ ಅಲ್ಲಿ ಜನರಲ್ ಸ್ಟೇಟ್ಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡಿ ತೋರಿಸ್ತಾ ಇಲ್ಲ. ಅದನ್ನ ನೀವು ಮಾಡ್ತೀರಾ ಅನ್ನೋ ಅಶ್ಯೂರೆನ್ಸ್ ನನಗೆ ಇರೋದ್ರಿಂದ ಬಹಳಷ್ಟು ಜನ ಮಿಸ್ಟೇಕ್ಸ್ ಮಾಡ್ತಾ ಇರೋದು ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡುವಾಗ. ಸೊ ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡೋದನ್ನ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಜನರಲ್ ಸ್ಟೇಟ್ಮೆಂಟ್ಸ್ ಅನ್ನ ಕೂಡ ರಿಪೋರ್ಟ್ ಮಾಡೋದು ಹೇಗೆ ಅನ್ನೋದ್ರಲ್ಲಿ ಡೌಟ್ ಇದ್ರೆ ಈ ಹಿಂದೆ ಈಗಾಗಲೇ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ 2 ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ. ಮಿಸ್ ಮಾಡದೆ ಆ 2 ವಿಡಿಯೋಗಳನ್ನ ನೋಡಿ ಜನರಲ್ ಸ್ಟೇಟ್ಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡೋ ವಿಷಯದಲ್ಲಿ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಹಿಯರ್ ಡಾನ್ ಗಾನ್ಸಾಲೋ, ಡೂ ಯು ಮೈಂಡ್ ಮೈ ರೀಡಿಂಗ್ ಅಲೌಡ್? ಸೊ ದಿಸ್ ಈಸ್ ಆಲ್ಸೋ SR ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್. ಇದು ಕೂಡ SR ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಆಗಿದೆ. ಬಟ್ ಇಲ್ಲಿ ಡೂ ಇದೆ. ಈ ರೀತಿ ಡೂ ಅಥವಾ ಡಸ್ ಬಂದು SR ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಇದ್ದಾಗ ಮುಖ್ಯವಾದ ವಿಷಯದ ಕಡೆಗೆ ಗಮನ ಕೊಟ್ಟು ರಿಪೋರ್ಟ್ ಅನ್ನ ಮಾಡಬೇಕು. ಏನದು ಬನ್ನಿ ತಿಳ್ಕೊಳ್ಳೋಣ. ಡಾನ್ ಗಾನ್ಸಾಲೋ, ಸೊ ಕ್ವಶನ್ ಆಗಿರೋದ್ರಿಂದ ವಿ ಯೂಸ್ ದ ರಿಪೋರ್ಟಿಂಗ್ ವರ್ಬ್ ಆಸ್ಕ್ಡ್. ಸೊ ಇದರ ಬದಲಾಗಿ ನೀವು ಕ್ವಶನ್ ಅಂತ ಕೂಡ ಯೂಸ್ ಮಾಡ್ಕೊಳ್ಬಹುದು. ಡಾನ್ ಗಾನ್ಸಾಲೋ ಆಸ್ಕ್ಡ್ ಡೋನಾ ಲಾರಾ, SR ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಆಗಿರೋದ್ರಿಂದ ವೆದರ್. ಈ ಫಾರ್ ವೆದರ್ ಯಾವ್ದಾದ್ರು ಒಂದನ್ನ ಯೂಸ್ ಮಾಡ್ಕೊಳ್ಬಹುದು. ಡಾನ್ ಗಾನ್ಸಾಲೋ ಆಸ್ಕ್ಡ್ ಡೋನಾ ಲಾರಾ ವೆದರ್ ಯು ಮೀನ್ಸ್ ಲಾರಾ, ಸೊ ಯು ಚೇಂಜಸ್ ಟು ಶಿ. ವೆದರ್ ಶಿ, ಆಗ್ಲೇ ನಾವು ವರ್ಡ್ ಆರ್ಡರ್ ನ ಚೇಂಜ್ ಮಾಡುವಾಗ ಈಸ್ ಇದ್ರೆ ವಾಸ್ ಮಾಡ್ಕೊಂಡ್ವಿ, ಆರ್ ಇದ್ರೆ ವರ್ ಅಂತ ಮಾಡ್ಕೊಂಡ್ವಿ. ಅದೇ ತರ ಕ್ಯಾನ್ ಬಂದಾಗ ಕುಡ್ ಅಂತ ಚೇಂಜ್ ಮಾಡ್ಕೊಂಡ್ವಿ. ಸೊ ಅದೇ ರೂಲ್ ಅನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಡೂ ಅಥವಾ ಡಸ್ ಬಂದಾಗ ಅದರ ಪಾಸ್ಟ್ ಫಾರ್ಮ್ ಡಿಡ್ ಅಂತ ಚೇಂಜ್ ಮಾಡಿದ್ರೆ ಅದು ರಾಂಗ್ ಆಗುತ್ತೆ. ಸೊ ಇದನ್ನ ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಡೂ ಮತ್ತೆ ಡಸ್ ಬಂದಾಗ ಹಾಗಾದ್ರೆ ಏನ್ ಮಾಡ್ಬೇಕು ಅನ್ನೋದಾದ್ರೆ ಇಲ್ಲಿ ಬೇಸ್ ವರ್ಬ್ ಅನ್ನ ನೀವು ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ಬೇಸ್ ವರ್ಬ್ ಮೈಂಡ್ ಆಗಿದೆ. ಈ ಬೇಸ್ ವರ್ಬ್ ಅನ್ನ ಅದರ ಸೆಕೆಂಡ್ ಫಾರ್ಮ್ಗೆ ಚೇಂಜ್ ಮಾಡಬೇಕು. ಸೊ ಇದನ್ನ ಪಾಸ್ಟ್ ಟೆನ್ಸ್ ಗೆ ಚೇಂಜ್ ಮಾಡ್ಕೊಳ್ಬೇಕು. ಡೂ ಯು ಮೈಂಡ್ ವೆದರ್ ಶಿ ಮೈಂಡೆಡ್. ಸೊ ಡೂ ಡಸ್ ಬಂದಾಗ ಡಿಡ್ ಅಂತ ಯೂಸ್ ಮಾಡಬೇಡಿ. ಬದಲಾಗಿ ಆ ಸೆಂಟೆನ್ಸ್ ಅಲ್ಲಿ ನಿಮಗೆ ಇರುವಂತಹ ಬೇಸ್ ವರ್ಬ್ ಏನಿದೆ ಅದನ್ನ V2 ಫಾರ್ಮ್ಗೆ ಚೇಂಜ್ ಮಾಡಿ ರಿಪೋರ್ಟ್ ಅನ್ನ ಮಾಡಬೇಕಾಗುತ್ತೆ. ಡಾನ್ ಗಾನ್ಸಾಲೋ ಆಸ್ಕ್ಡ್ ಡೋನಾ ಲಾರಾ ವೆದರ್ ಶಿ ಮೈಂಡೆಡ್ ಹಿಸ್, ಮೈ ಚೇಂಜಸ್ ಟು ಹಿಸ್ ರೀಡಿಂಗ್ ಅಲೌಡ್. ರೀಡಿಂಗ್ ಅಲೌಡ್. ಸೊ ಡೂ ಮತ್ತೆ ಡಸ್ ಬಂದಾಗ ಅದನ್ನ ನೆನ್ಪಿಟ್ಕೊಂಡು ನೀವು ರಿಪೋರ್ಟ್ ಅನ್ನ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಡಿಡ್ ಬಂದ್ರೆ ಏನ್ ಮಾಡ್ಬೇಕು ಅನ್ನೋದಾದ್ರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಚೇಂಜ್ ಆಗುತ್ತೆ. ಡಿಡ್ ಅನ್ನೋದು ಹ್ಯಾಡ್ ಅಂತ ಚೇಂಜ್ ಆಗುತ್ತೆ. ಡಿಡ್ ಬದಲಾಗಿ ಹ್ಯಾಡ್ ಅನ್ನ ಯೂಸ್ ಮಾಡ್ತೀವಿ ಸೆಂಟೆನ್ಸ್ ಅನ್ನ ರಿಪೋರ್ಟ್ ಮಾಡಿದಾಗ. ಸೊ ಈಗ ನೀವು ಈ ಎಲ್ಲಾ ವಿಷಯಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡಾಗ ಎಕ್ಸಾಮ್ ಅಲ್ಲಿ ರಿಪೋರ್ಟೆಡ್ ಸ್ಪೀಚ್ ಒಂದು ಕಾನ್ವರ್ಸೇಷನ್ ಕೊಟ್ಟಿದ್ರೆ ಅಲ್ಲಿರುವಂತಹ ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡುವಾಗ ಸ್ವಲ್ಪ ಕೂಡ ಮಿಸ್ಟೇಕ್ಸ್ ಆಗೋದಿಲ್ಲ. ಸೊ ಎಲ್ಲ ವಿಷಯಗಳನ್ನ ರಿವೈಸ್ ಮಾಡ್ಕೊಳ್ಳಿ. ಆ ರಿವೈಸ್ ಮಾಡ್ಕೊಂಡಂತಹ ಪಾಯಿಂಟ್ಸ್ ಅನ್ನ ನೆನಪಲ್ಲಿ ಇಟ್ಕೊಂಡು ಒಂದಷ್ಟು ಕ್ವಶನ್ಸ್ ಅನ್ನ ಅಥವಾ ಯಾವ್ದಾದ್ರು ಕಾನ್ವರ್ಸೇಷನ್ ಅನ್ನ ತಗೊಂಡು ರಿಪೋರ್ಟ್ ಮಾಡಿ. ಆಗ ನಿಮಗೆ ಖಂಡಿತ ಯಾವುದೇ ಡೌಟ್ಸ್ ಇಲ್ಲದೆ ಅರ್ಥ ಆಗುತ್ತೆ. ಕೊನೆಯದಾಗಿ ನಿಮಗೆ ಪ್ರಾಕ್ಟೀಸ್ ಕ್ವಶನ್ಸ್. ರವಿ, ವೇರ್ ಆರ್ ಯು ಗೋಯಿಂಗ್? ಮೀನಾ, ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್. ದ ಟೀಚರ್, ಡಿಡ್ ಯು ಫಿನಿಶ್ ಯುವರ್ ಹೋಮ್ವರ್ಕ್? ಸ್ಟೂಡೆಂಟ್, ಎಸ್, ಐ ಫಿನಿಶ್ಡ್ ಇಟ್. ಮೀರಾ, ವೈ ಆರ್ ಯು ಲೇಟ್? ಮಧು, ಐ ಮಿಸ್ಡ್ ದ ಬಸ್. ಸೊ ಇಲ್ಲಿ ಕೊಟ್ಟಿರುವಂತಹ ಕಾನ್ವರ್ಸೇಷನ್ಸ್ ಅಲ್ಲಿ ಕ್ವಶನ್ WH ಕ್ವಶನ್ ಅಥವಾ SR ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಅನ್ನೋದನ್ನ ನೋಡ್ಕೊಂಡು ನೀಟಾಗಿ ರಿಪೋರ್ಟ್ ಮಾಡಿ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅನ್ನೋದಾದ್ರೆ ಮಿಸ್ ಮಾಡದೆ ಕಾಮೆಂಟ್ ಅನ್ನ ಮಾಡಿ.
ನಿಮಗಿರೋ ಡೌಟ್ಸ್ ಅನ್ನ ನಿಮ್ಮ ಎಕ್ಸಾಮ್ಗಿಂತ ಮೊದಲೇ ಕ್ಲಿಯರ್ ಮಾಡೋದಕ್ಕೆ ಒಂದು ಹೊಸ ವಿಡಿಯೋ ಮಾಡ್ತೀನಿ. ಅಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್ ಫಾರ್ ದ ಫಸ್ಟ್ ಟೈಮ್, then don't forget to subscribe my YouTube channel. Thank you.